ಮಂಡ್ಯದ ರೆಬಲ್ ಸ್ಟಾರ್ಗೆ ಪರ್ಯಾಯವಾಗಿ ಪಾಂಡವಪುರ ಸಜ್ಜನ ದರ್ಶನ ಪುಟ್ಟಣ್ಣಯ್ಯ. ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ತಿಪ್ಪಸಂದ್ರ ಹರೀಶ್ ಅವರ ಸಮ್ಮುಖದಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಚಿಗುರು ಫರ್ನಿಚರ್ ಬೃಹತ್ ಮಳಿಗೆ ಉದ್ಘಾಟಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನ ವಜ್ರ ವಿಜಯ ಪರವಾಗಿ ಅಖಂಡ ಪರಶು ಸಂದರ್ಶನದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಮ್ಮ ತಂದೆಯವರ ಕಾಲದಿಂದಲೂ ಹಿರಿಯರಾದ ಮಲ್ಲಿಕಾರ್ಜುನ ಗೌಡರ ಮಕ್ಕಳ ಹೆಸರಿನಲ್ಲಿ ಬೃಹತ್ ಮಳಿಗೆ ಉದ್ಘಾಟಿಸಲು ನನಗೆ ಮನಸ್ಸಾಯಿತು. ನನ್ನ ಕ್ಷೇತ್ರದಲ್ಲಿ ಸರ್ಕಾರಿ ಕಾಮಗಾರಿಗಳ ಉದ್ಘಾಟನೆ ಮಾತ್ರವಲ್ಲ, ಖಾಸಗಿ ನನ್ನ ಮತದಾರರ ಮನೆಗೆ ಹೋಗಿ ಸರಳ ಸಜ್ಜನಿಕೆಯಿಂದ ಕೂಡಿ ಬಾಳುವುದು ನನ್ನ ಕೆಲಸ. ಅದು ನಮ್ಮ ಅಪ್ಪಾಜಿ ಕಲಿಸಿದ ಪಾಠ. ಮೈಸೂರು ಮುಂತಾದ ನಗರಗಳಿಂದ ಜನರು ನಾನಾ ಗೃಹೋಪಯೋಗಿ ಐಟಂ ಖರೀದಿ ಮಾಡುವುದಕ್ಕೆ ಹೋಗಬೇಕಿತ್ತು. ಈಗ ಅಂತಹದ್ದು ಪಾಂಡವಪುರದಲ್ಲಿ ಸಿಗುವಂತೆ ಮಾಡಿರುವುದು ನಮಗೆ ಹೆಮ್ಮೆ ಅನಿಸುತ್ತಾ ಇದೆ. ಇದು ಒಂದು ಅಭಿಮಾನದ ಬಾಂಧವ್ಯ ಅಂತ ಹೇಳಿದರು. ಇವರ ಜೊತೆಗೆ ಸನ್ಮಾನವನ್ನು ಸ್ವೀಕರಿಸಿದ ರಾಜ್ಯ ನೇಗಿಲ ಯೋಗಿ ಸಂಸ್ಥೆ ಅಧ್ಯಕ್ಷ ಡಿ ರವಿಕುಮಾರ್, ಶಾಸಕ ದರ್ಶನ ಪುಟ್ಟಣ್ಣಯ್ಯ ಅವರ ಜೊತೆ ಸನ್ಮಾನವನ್ನು ಸ್ವೀಕರಿಸಿ ರೈತ ಕೃಷಿಯೊಂದನ್ನು ನಂಬಿ ಬದುಕಬಾರದು, ಇತರೆ ಹೈನುಗಾರಿಕೆ, ರೇಷ್ಮೆ, ತೋಟಗಾರಿಕೆಯತ್ತ ಗಮನ ಹರಿಸುವುದು ಒಳಿತು. ಅಷ್ಟು ಸಾಲದು, ತಾವು ಬೆಳೆದ ತರಕಾರಿ, ಹಣ್ಣು ಹಂಪಲು, ಇತರೆ ದವಸ ಧಾನ್ಯಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರುವ ಮೂಲಕ ತಾವು ಮಾರಾಟದ ಇತರೆ ಜ್ಞಾನವನ್ನು ಗಳಿಸಬೇಕು. ಆಗ ನಾಡಿನ ರೈತ ಸುಖ ನೆಮ್ಮದಿಯಾಗಿ ಇರಬಲ್ಲ. ನಮ್ಮ ಶಾಸಕರಾದ ದರ್ಶನ್ ಅವರು ಎತ್ತರದ ಆಳು, ಅಮೆರಿಕಾದಲ್ಲಿದ್ದು ಬಂದವರು. ಈಗ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಬದುಕನ್ನು ರಾಜಕೀಯವಾಗಿ ಹೆಸರು ಮಾಡಬೇಕಾಗಿದೆ. ಅದಕ್ಕೆ ಅವರೊಂದಿಗೆ ನಮ್ಮ ಸಹಕಾರ ಬೆಂಬಲವಿದೆ. ನೇಗಿಲಯೋಗಿ ಸಂಘಟನೆಯನ್ನು ಸ್ಥಾಪಿಸಿದ ಸಂಸ್ಥಾಪಕ ಮಲ್ಲಿಕಾರ್ಜುನ ಗೌಡರ ಮಳಿಗೆ ಉದ್ಘಾಟನೆಗೆ ಬರದೇ ಇರುವುದುಂಟೆ. ನೀವು ಕೇಳಿದಂತೆ ಎತ್ತರದ ದರ್ಶನ್ ಬ್ಯಾಸ್ಕೆಟ್ ಮಾತ್ರವಲ್ಲ, ಆರೋಗ್ಯ, ಕ್ರೀಡೆ, ಮಾನಸಿಕವಾಗಿ ಬಹು ಎತ್ತರಕ್ಕೆ ಬೆಳೆಯುವ ಹೆಜ್ಜೆಗಳನ್ನು ಇಡ್ತಾ ಇರುವುದು ನಾವು ಕಾಣ್ತಾ ಇರುವುದಾಗಿ ಹೇಳಿದರು. ಇನ್ನು 45 ವರ್ಷಗಳ ಸಹಪಾಠಿಗಳು ಭೇಟಿ. ಮಲ್ಲಿಕಾರ್ಜುನ ಗೌಡ ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗುವ ಮುನ್ನ 1981ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿ ತಿರುಕ ರಾಘವೇಂದ್ರ ಶ್ರೀಗಳ ಆಶ್ರಮದ ಸಿಪಿಇಡಿ ತರಬೇತಿ ಕೇಂದ್ರದಲ್ಲಿದ್ದವರನ್ನು 45 ವರ್ಷಗಳ ನಂತರ ಒಟ್ಟಿಗೆ ಸೇರಿಸುವ ಮಹತ್ತರವಾದ ಕೆಲಸವನ್ನು ಮಾಡಿದರು. ಅದರ ಅಂಗವಾಗಿ ಅಲ್ಲಿಗೆ ಜಗದೀಶ್ ತೀರ್ಥಹಳ್ಳಿ, ಸುಧಾಕರ್, ಮೈಸೂರಿನ ಪಾರ್ಶ್ವನಾಥ್ ಮಾಗಡಿಯ ಗಣೇಶ್ ಚಾರ್ಯನ ಇತರರ ಜೊತೆಗಿದ್ದರು. ಸುಬೇವಾಡು ಮತ್ತು ತಾಲೂಕು ನೇಗಿಲಯೋಗಿ ಅಧ್ಯಕ್ಷ ಧನ್ಯಕುಮಾರ್ ಕಾರ್ಯಕ್ರಮದ ರೂವಾರಿಯಾಗಿ ಎಲ್ಲರನ್ನ ಸ್ವಾಗತಿಸಿ ಗೌರವಿಸಿದರು. ಕರ್ನಾಟಕ ಪತ್ರಕರ್ತರ ಸಂಘದ ಮಾಗಡಿ ಶಾಖೆ ಅಧ್ಯಕ್ಷ ಹರೀಶ್ ಖಜಾಂಚಿ, ತಳವಾಟ ರಾಜು, ಸಂಘಟನೆ ಕಾರ್ಯದರ್ಶಿ ವಿಜಯ್ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಇಲ್ಲ ಅವ್ರ ಪಕ್ಕದಲ್ಲಿ ಇರ್ಬೇಕಲ್ಲ. ಹೋಗ್ತಾ ಇಲ್ಲ ಅವ ನೀವು ಆ ಕಡೆ ಹೋಗ್ಬಿಡಿ, ಅಲ್ಲಿ ಹೋಗ್ಲಿ ಅಮ್ಮ. ನೀವು ಸ್ವಲ್ಪ ಸರ್ ಒಂಚೂರು ಈ ಕಡೆ ಚೂರು ಸೈಡ್ ಬಂದು ಎಲ್ಲ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ, ಎಲ್ಲೋ ಮುಂದೆ ನೋಡಿ, ಎಲ್ಲೋ ಹಾಗೆ 45 ವರ್ಷದ ಹಿಂದೆ ನಾವು ಕ್ಲಾಸ್ಮೇಟ್ ಗಾಬರಿ ಆಗೋದು ನಮ್ಮ ಮಂಡ್ಯದ ಗಂಡು ಅಂತ ಅಂಬರೀಷನ್ ಕರೆಯೋರು. ನೀವು ಸಜ್ಜನ ಮಂಡ್ಯದ ಗಂಡು ಆಗ್ಬಿಟ್ಟಿದ್ದೀರ ಈಗ. ಅಲ್ಲ, ಒಂದು. ಎರಡನೇದು, ಇಂಥ ಸರಳವಾದ ಕಾರ್ಯಕ್ರಮ ಇದು, ಸರ್ಕಾರಿ ಇದಲ್ಲ, ಖಾಸಗಿ ಕೆಲಸ ಇದು. ಇಂಥದಕ್ಕೂ ನೀವು ಖುಷಿಯಿಂದ ಭಾಗವಹಿಸ್ತೀರಲ್ಲ, ಅಲ್ಲಿ ನಿಮ್ಮ ಸಜ್ಜನಿಕೆ ಕಾಣುತ್ತೆ.
ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರು ಅವ್ರ ಮೇಲೆ ಎಂಥ ಬಾಂಧವ್ಯ ಇಟ್ಕೊಂಡು ಇಲ್ಲಿ ಬಂದರೆ ಅಂತ ಒಂದು ಮಾತು ಹೇಳ್ಬಿಟ್ಟು ಈಗ ಇಲ್ಲಿ ನಿಮ್ಗೆ ಗೊತ್ತಿರೋ ನನಗೆ ಕಾರ್ಯಕ್ರಮ ಇದು ಅದು ಅಂತಲ್ಲ, ಆದಷ್ಟು ಅಟೆಂಡ್ ಮಾಡಿ ಟ್ರೈ ಮಾಡ್ತೀವಿ. ವೆರಿ ಗುಡ್. ಜೊತೆಗೆ ನಮ್ಮ ತಂದೆಯವರು ಮತ್ತು ನಮ್ಮ ಫ್ಯಾಮಿಲಿ ಅವರು ಸುಮಾರು ವರ್ಷದ ನಮ್ಮ ಮನೆಯವರೇ ಇದೇ ಬಾಂಧವ್ಯ. ಅದೇ ಥರ ನಾವು ನನ್ನ ತಂದೆಯವರು ಮೂರ್ತಣ ಜೊತೆ ಅದೇ ಥರ ಈ ಫ್ಯಾಮಿಲಿ ಯಾವಾಗಲೂ ಇದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿಗಳು ನಮಗೆ ಈ ಭಾಗದಲ್ಲಿ ಟೌನಲ್ಲಿ ಇಂಥ ಒಂದು ದೊಡ್ಡದಾದ ಅಂಗಡಿ ನೀವು ಇಲ್ಲಿ ಹೇಳೋಕ್ಕಾಗಲಿ. ನಾವೆಲ್ಲ ಮೈಸೂರಿಗೆ ಹೋಗಬೇಕಾಯ್ತು, ಮೈಸೂರಿಗೆ ಹೋಗೋ ಬದಲು ಇಲ್ಲೇ ಇದನ್ನೆಲ್ಲ ರೂಪಿಸ್ಕೊಟ್ಟಿದ್ದಾರೆ. ಅದು ಖುಷಿ ನಮಗೆ. ನಮ್ಮ ಊರು ಬೆಳೀತಾ ಇದ್ದಾರೆ. ಅಲ್ಲ ಚಿಗುರು ಅಂತ ಚಿಗುರು ಬೆಳೆದ್ಬಿಟ್ಟದ ಚಿಗುರು ಅಂತ ಹಾಕಿಟ್ಕೊಂಡು ಇನ್ನೂ ಬೆಳೀಲಿ ಅಂತ, ಇನ್ನೂ ಚಿಗುರ್ಲಿ ಅಂತ, ಇನ್ನೂ ಚಿಗುರ್ಲಿ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋರೆ. ಹುಡುಗರುಗಳೆಲ್ಲ ಮಾಡ್ತಾರೆ, ಅವ್ರನ್ನ ನಮ್ಮ ಮನೆಯವ್ರುಗಳೆಲ್ಲ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅದನ್ನ ಬಂದು ನಾವು ಊರು ನಮ್ಮ ಜೊತೆ ಸಹಕಾರ ಯಾವಾಗಲೂ ಕೊಡ್ತಾರೆ. ನಾವು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಎಂಥವ್ರ ಜೊತೆ ಕೂತಿದ್ದೀರ ಈಗ ಅದು ಆಮೇಲೆ ಪುಟ್ಟಣ್ಣವರು ತುಂಬ ಅಭಿಮಾನಿ. ನಾನು ಅವ್ರ ಮಾತುಕತೆ ಅಂತು ಇವರು ಅದೇ ರೀತಿ ಅವರು ತಂದೆಯ ಹಾದಿಯೆಲ್ಲ ಹೋಗ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ? ಇನ್ನ ಏಜ್ ಇದೆ, ಫಾರಿನಲ್ಲಿ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಇದೆ, ವಾಪಸ್ ಬಂದಿದ್ದಾರೆ. ಡೆಫಿನೆಟ್ಲಿ ಪುಟ್ಟಣ್ಣ ಮೀರಿಸ್ತಾರೆ ಸರ್, ನೀವು 2 ಮಾತಿಲ್ಲ ಸರ್. ವೆರಿ ಗುಡ್. ನೇಗಿಲೆ ಹೋಗಿ ಹಾಕ್ಬಿಟ್ಟು ಪ್ಯಾಂಟ್ ಶರ್ಟ್ ನಂತರ ಹಾಕೊಂಡ್ಬಿಟ್ಟಿರಲ್ಲ, 2 ಹಾಕಬೇಕು ಸರ್. ಗದ್ದೆಗೆ ಬಂದಾಗ ಹಂಗಿರ್ಬೇಕು, ಇಲ್ಲಿ ಬಂದಾಗ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲಂತೆ ಸರ್. ಸಂತೋಷ ಸರ್. ಆಮೇಲೆ ನಿಮ್ಮಿಬ್ಬರ ಸಂಬಂಧಗಳು ಹೆಂಗೆ? ಅವರು ಭಾಳ ಸರಳ ಸಜ್ಜನಿಕೆ, ಡೌನ್ ಟು ದಿ ಅರ್ಥ. ಅದ್ರಲ್ಲಿ 2 ಮಾತಿಲ್ಲ. ದೇವ್ರ ದಯದಿಂದ ಅವ್ರಿಗೆ ಆಯುಷ್ ಆರೋಗ್ಯ ಅಭಿವೃದ್ಧಿ ಆಗ್ತದೆ. ಅಲ್ಲ ಇವ್ರು ಹೈಟ್ ನೋಡಿ ಹೆಂಗೆ ಸ್ಪೋರ್ಟ್ಸ್ ಮ್ಯಾನ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಇದ್ದಂಗೆ ಅವರು. ನನಗೆ ಖುಷಿ ಆಗುತ್ತೆ ಅವ್ರನ್ನ ನೋಡೋಕ್ಕೆಲ್ಲ. 10 ವರ್ಷದಿಂದಲೇ ಒಂದು ಮ್ಯಾರಥಾನ್ನ ಉದ್ಘಾಟನೆ ಮಾಡಿದ್ರು. ಸೂಪರ್ ಸೂಪರ್. ಅಕ್ಕ ಇದ್ರೊಳಗೆ ಪಾರ್ಟಿಸಿಪೇಟ್. ಫಿಸಿಕಲ್ ಫಿಟ್ ಇದ್ರೆ ಮೆಂಟಲ್ ಸೂಪರ್ ಆಗುತ್ತೆ, ಖುಷಿ ಆಗುತ್ತೆ ನೋಡೋದಾಗೆ. ಥ್ಯಾಂಕ್ ಯು ಸರ್. ಎಲ್ಲರ ಆಶೀರ್ವಾದ ಇರಲಿ ಸರ್. ಮಲ್ಲಿಕಾರ್ಜುನ ಅವರು ಭಾಳ ಸ್ನೇಹಮಯಿ. ಬಹುಶಃ ಭಾಳ ಸಂತೋಷ ಆಗೋದು ಏನಂತ ಹೇಳಿದ್ರೆ, ಸಮಾಜ ಸೇವಾ ಕಾರ್ಯದ ಜೊತೆಗೆ ಇಲ್ಲಿ ಬಿಸ್ನೆಸ್ ಕೈ ಹಾಕಿದ್ದಾರೆ. ಎಲ್ಲ ರೈತರು ವ್ಯವಸಾಯ ಜೊತೆಗೆ ವ್ಯಾಪಾರ ಮಾಡಿದ್ರೆ ಬದುಕ್ತಾರೆ. ಬರೀ ವ್ಯವಸಾಯ ಮಾಡಿದ್ರೆ ಆಗಲ್ಲ. ಸೊ ಮಲ್ಲಿಕಾರ್ಜುನರು ವ್ಯವಸಾಯನೂ ಮಾಡ್ತಾ ಇದ್ದಾರೆ, ವ್ಯಾಪಾರನೂ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ರೈತರು ವ್ಯವಸಾಯ ಜೊತೆಗೆ ವ್ಯಾಪಾರ. ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್. ಥ್ಯಾಂಕ್ ಯು. Yeah.